ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ ಎಲ್ಲ ಆಶೀರ್ವಾದಗಳಿಗೆ ದೇವರಿಗೆ ಸ್ತೋತ್ರವನ್ನು ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಮಾರ್ಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 3ನೇ ವಾಕ್ಯ. ಸಮಾಧಿಗೆ ಮುಚ್ಚಿದ್ದ ಕಲ್ಲು ಬಹಳ ದೊಡ್ಡದಾಗಿದ್ದರಿಂದ ಅವರು ಸಮಾಧಿಯ ಬಾಗಿಲಿಂದ ಆ ಕಲ್ಲನ್ನು ನಮಗೋಸ್ಕರ ಉರುಳಿಸುವವರು ಯಾರಿದ್ದಾರೆ ಎಂದು ತಮ್ಮೊಳಗೆ ಮಾತಾಡಿಕೊಳ್ಳುತ್ತಾ. 16ನೇ ಅಧ್ಯಾಯದಲ್ಲಿ ಯೇಸುಸ್ವಾಮಿಯ ಪುನರುತ್ಥಾನವನ್ನು ನಿರೀಕ್ಷಿಸುತ್ತಾ ಕೆಲವು ಸ್ತ್ರೀಯರು ಯೇಸುವಿನ ಸಮಾಧಿಯ ಬಳಿಗೆ ಬರುವುದನ್ನು ನಾವು ನೋಡ್ತೇವೆ. ವಾರದ ಮೊದಲನೇ ದಿನ ಇನ್ನೂ ಬೆಳಗ್ಗೆ ಹೊತ್ತು ಮೂಡ್ತಾ ಇರುವಾಗಲೇ ಅವರೆಲ್ಲರೂ ಸಮಾಧಿಗೆ ಬಂದಿದ್ದಾರೆ. ಅವರ ನಿರೀಕ್ಷೆ ಏನು ಅಂದರೆ, ಅವರ ಜೊತೆಯಲ್ಲಿ ಯಾರೂ ಸಹ ಬರದೇ ಇದ್ರೂ ಸಹ ಅವರ ನಿರೀಕ್ಷೆ ಯೇಸುಸ್ವಾಮಿ 3ನೇ ದಿನದಲ್ಲಿ ಪುನರುತ್ಥಾನ ಆಗ್ತಾನೆ ಎಂಬ ಒಂದು ನಂಬಿಕೆ, ನಿರೀಕ್ಷೆ ಅವರಲ್ಲಿದೆ. ಆ ನಂಬಿಕೆಯಿಂದ ಅವರು ಆ ಯೇಸುವನ್ನು ನೋಡುವುದಕ್ಕಾಗಿ ಸುಗಂಧ ವರ್ಗಗಳನ್ನೆಲ್ಲ ರೆಡಿ ಮಾಡಿಕೊಂಡು ಅವರು ಸಮಾಧಿಯ ಬಳಿಗೆ ಬರ್ತಾ ಇದ್ದಾರೆ. ಹೇಳಬೇಕು ಅಂದರೆ ಯೇಸುಸ್ವಾಮಿಯ ಜೊತೆಯಲ್ಲಿದ್ದಂತಹ ಶಿಷ್ಯರುಗಳು ಯಾರೂ ಸಹ ಬಂದಿಲ್ಲ. ಒಂದು ವೇಳೆ ಅವರಿಗೆ ಸಿಪಾಯಿಗಳನ್ನು ನೋಡಿನೋ ಅಥವಾ ಅಲ್ಲಿನ ಸನ್ನಿವೇಶ ನೋಡಿ ಅವರು ಭಯದ ವಾತಾವರಣದಲ್ಲಿರಬಹುದು. ಸ್ತ್ರೀಯರು ನಂಬಿಕೆಯಿಂದ ಯೇಸುವಿನ ಮಾತನ್ನು ನಿರೀಕ್ಷಿಸುತ್ತಾ ಯೇಸುವನ್ನು ನೋಡುವುದಕ್ಕಾಗಿ ಸಮಾಧಿಗೆ ಬರ್ತಾ ಇದ್ದಾರೆ. ಯಾಕೆಂದರೆ ಯೇಸುಸ್ವಾಮಿ ಅನೇಕ ಸಂದರ್ಭದಲ್ಲಿ ಹೇಳಿದ್ದಾರೆ, ನಾನು 3 ದಿವಸಗಳ ನಂತರ ಪುನರುತ್ಥಾನನಾಗ್ತೀನಿ ಅಂತ. ಯೋನನ ಆ ವಿಷಯವನ್ನು ಹೇಳಿ, ಯೋನನು 3 ದಿವಸ ಮೀನಿನ ಹೊಟ್ಟೆಯೊಳಗಿದ್ದ ಹಾಗೆ ಮನುಷ್ಯಕುಮಾರನು ಸಹ ಇರಬೇಕು ಎಂಬುದಾಗಿ ಯೇಸುಸ್ವಾಮಿ ಹೇಳಿದ್ರು. ಅದರ ಜೊತೆಯಲ್ಲಿ ಯೇಸು ಹೇಳಿದ್ರು, ಈ ದೇವಾಲಯವನ್ನು ಕೆಡವಿರಿ, ಇದನ್ನು ನಾನು 3 ದಿನದಲ್ಲಿ ಕಟ್ತೀನಿ ಅಂತೇಳಿ ತನ್ನ ದೇಹವೆಂಬ ದೇವಾಲಯದ ಕುರಿತಾಗಿ ಹೇಳಿದ್ರು. ಇದೆಲ್ಲ ಅವರ ಮನಸ್ಸಲ್ಲಿರೋದ್ರಿಂದ ಅವರಲ್ಲಿ ಒಂದು ನಂಬಿಕೆ ಇದೆ. ಯೇಸು ಒಂದು ಮಾತನ್ನು ಹೇಳಿದರೆ ಅದು ಹಾಗೆ ಮಾಡ್ತಾರೆ ಎಂಬ ಒಂದು ನಂಬಿಕೆಯಿಂದ ಅವರೆಲ್ಲರೂ ಆ ಸ್ತ್ರೀಯರು ಅಲ್ಲಿಗೆ ಸಮಾಧಿಯ ಬಳಿಗೆ ಬಂದಿದ್ದಾರೆ. ಆದರೆ ಅವರ ಮನಸ್ಸಲ್ಲಿ ಒಂದು ಆ ಯೋಚನೆ ಏನು ಅಂತ ಹೇಳಿದ್ರೆ, ಸಮಾಧಿಗೆ ಮುಚ್ಚಿರುವಂಥ ಕಲ್ಲು ಬಹಳ ದೊಡ್ಡದಾಗಿದೆ, ಸೀಲಿದೆ ಅನ್ನೋದು ಗೊತ್ತು, ಅದೇ ಥರ ಸಿಪಾಯಿಗಳಿದ್ದಾರೆ ಅಂತ ಗೊತ್ತು, ಅದ್ರ ಬಗ್ಗೆ ಏನು ಮಾತಾಡ್ತಾ ಇಲ್ಲ. ಆದರೆ ಸಮಾಧಿಗೆ ಮುಚ್ಚಿರುವಂಥ ಕಲ್ಲು ಯಾರು ಉರುಳಿಸ್ತಾರೆ ನಮಗೋಸ್ಕರ? ನಾವು ಸ್ತ್ರೀಯರು, ನಾವು ಬಲಹೀನರು, ನಮ್ಮಿಂದ ಆಗಲ್ಲ. ನಾನು ಅವಾಗ ಯೋಚನೆ ಮಾಡ್ತೀನಿ, ಇದು ಯೋಚನೆ ಮಾಡ್ತಾ ಇರೋದು ಎಲ್ಲಿ ಇವರು? ಇದು ಮನೆಯಲ್ಲೆಲ್ಲ ಯೋಚನೆ ಮಾಡ್ತಾ ಇರೋದು, ಸಮಾಧಿ ಹತ್ರ ಬಂದು ಯೋಚನೆ ಮಾಡ್ತಾ ಇದ್ದಾರೆ ಇವರು. ಇವಾಗ ಯಾರಿದ್ದಾರೆ ನಮಗೋಸ್ಕರ ಕಲ್ಲು ಉರುಳಿಸುವುದಕ್ಕೆ ಅಂತ? ಆದರೆ ಈ ಕಲ್ಲು ಇದ್ದಿದ್ದನ್ನು ಗೊತ್ತಿದ್ದು ಸಹ ಇವರು ಮನೆಯಿಂದ ಹೊರಟಿದ್ದಾರೆ ಅಂತ ಹೇಳಿದ್ರೆ ಅವರಲ್ಲಿರುವಂಥ ನಂಬಿಕೆಯನ್ನು ನಾವು ನೋಡಬಹುದು. ಕಲ್ಲಿದೆ, ಇದು ಹೋದರೆ ಆಗಲ್ಲ, ನಮ್ಮ ಜೊತೆ ಯಾರೂ ಇಲ್ಲ, ಅದರಿಂದ ಹೋಗೋದು ಬೇಡ ಅಂತ ಅವ್ರು ಯೋಚನೆ ಮಾಡ್ತಾ ಇಲ್ಲ. ನಂಬಿಕೆಯಿಂದ ಅವರು ಅಲ್ಲಿಗೆ ಹೋಗ್ತಾ ಇದ್ದಾರೆ. ಸಮಥಿಂಗ್ ವಿಲ್ ಹ್ಯಾಪನ್, ಏನೋ ಒಂದು ನಡೆಯುತ್ತೆ. ಈ ಸಮಯದಲ್ಲಿ ನನ್ನನ್ನು ಕೇಳುವ ದೇವರ ಮಕ್ಕಳೇ, ನಿನ್ನ ಜೀವಿತದಲ್ಲಿ ನಿನಗೆ ಗೊತ್ತು, ಇದು ಸಮಸ್ಯೆ ಇದೆ, ಇದು ಅಡ್ಡಿ ಇದೆ, ಕಲ್ ಥರ ಇದೆ, ಇದಕ್ಕೆ ತಡೆ ಇದೆ, ಇದಕ್ಕೆ ಪರಿಹಾರ ಇಲ್ಲ ಅಂತ ಗೊತ್ತಿದ್ರು ಸಹ ದೇವರು ಏನಾದರೂ ನನಗೋಸ್ಕರ ಮಾಡ್ತಾರೆ ಅಂತ ಯಾರು ನಂಬಿಕೆಯಿಂದ ಸ್ಟೆಪ್ ಇಡ್ತಾರೋ ಅವರಿಗೋಸ್ಕರ ದೇವರು ಕೆಲವು ಅದ್ಭುತಗಳನ್ನು ಮಾಡ್ತಾರೆ. ಇವರಿಗೊಂದು ಯೋಚನೆ ಇದೆ, ಮನೆಯಲ್ಲಿ ಯೋಚನೆ ಮಾಡಿದರೆ ಹೊರಡಕ್ಕಾಗ್ತಿರ್ಲಿಲ್ಲ, ಮನೆಯಿಂದ ನಂಬಿಕೆಯಿಂದ ಹೊರಡ್ತಾ ಇದ್ದಾರೆ. ಇವಾಗ ಅವರ ಮನಸ್ಸಲ್ಲಿ ಒಂದು ಯೋಚನೆ ಇದೆ, ಯಾರಿದ್ದಾರೆ ನಮಗೋಸ್ಕರ ಕಲ್ ತೆಗಿಯೋದಕ್ಕೆ? ನೀನು ನಂಬಿಕೆಯಿಂದ ಸ್ಟೆಪ್ ಇಟ್ಟು ಮುಂದೆ ಹೋಗುವುದಾದರೆ ನಿನಗೋಸ್ಕರ, ನೀನು ತಲುಪುವುದಕ್ಕಿಂತ ಮುಂಚೆಯೇ ನಿನಗೋಸ್ಕರ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ದೇವರಿದ್ದಾನೆ. ಅವರು ಮಾತಾಡಿಕೊಳ್ಳುತ್ತಾ ಇರಲಾಗಿ ತಲೆ ಎತ್ತಿ ನೋಡಿ ಆ ಕಲ್ಲು ಉರುಳಿಸಲ್ಪಟ್ಟಿರುವುದನ್ನು ಕಂಡರು. ಅವರು ತಲೆ ಎತ್ತಿ ನೋಡ್ತಾ ಇಲ್ಲ, ಯೋಚನೆ ಮಾಡ್ತಾ ಇದ್ದಾರೆ ಯಾರಿದ್ದಾರೆ ನಮಗೆ ಅಂತ. ಆದರೆ ಇವರು ನಂಬಿಕೆಯಿಂದ ಮನೆಯಿಂದ ಹೊರಟಾಗಲೇ, ನನ್ನ ನಂಬಿಕೆ ಏನು ಅಂತ ಹೇಳಿದ್ರೆ, ದೇವರು ತನ್ನ ದೂತನನ್ನು ಕಳುಹಿಸಿಕೊಟ್ಟಿದ್ದಾನೆ, ನನ್ನ ಕೆಲವು ಮಕ್ಕಳು ಬರ್ತಾ ಇದ್ದಾರೆ, ಸ್ತ್ರೀಯರು ಬರ್ತಾ ಇದ್ದಾರೆ, ಆದ್ದರಿಂದ ಅವರಿಗೋಸ್ಕರ ಅವರು ಕಲ್ಲನ್ನು ನೋಡಿ ನಿರಾಶೆಯಾಗಿ ಹೋಗಬಾರ್ದು, ಓಪನ್ ಆಗಿರುವುದನ್ನು ನೋಡಿ ನಿರೀಕ್ಷೆಯಿಂದ ಅಲ್ಲಿ ಬರಬೇಕೆಂಬುದಾಗಿ ದೇವರು ತನ್ನ ದೂತನನ್ನು ಕಳುಹಿಸಿ ಆ ಸಮಾಧಿಯ ದೊಡ್ಡ ಕಲ್ಲನ್ನು ತೆಗೆದು ಹಾಕಿದ್ರೆ, ನೀನು ನಂಬಿಕೆಯಿಂದ ಹೆಜ್ಜೆ ನೆಡುವುದಾದರೆ, ನಂಬಿಕೆಯಿಂದ ಮುಂದೆ ಸಾಗುವುದಾದರೆ ನಿನಗಾಗಿ ಹೊಸ ಮಾರ್ಗಗಳನ್ನು ತೆರೆಯುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ನಂಬಿಕೆಯಿಂದ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವ ದೇವರ ಮಗುವೆ, ಕಲ್ಲುಗಳನ್ನು ನೋಡಿಕೊಂಡೇ ಮುಂದೆ ಸಾಗಬೇಕು ನೀನು. ಆ ಕಲ್ಲು ನೀಗಿದ ನಂತರವಲ್ಲ. ಇಸ್ರಾಯೇಲ್ ಮಕ್ಕಳು ಯೋರ್ದಾನ್ ನದಿ ಹತ್ರ ಬಂದಾಗ ದೊಡ್ಡ ನದಿ ಹರಿತಾ ಇದೆ, ಸುಗ್ಗಿ ಕಾಲದಲ್ಲಿಯೂ ದಡ ಮೀರಿ ಹರಿಯುವಂತಹ ಆ ನದಿಯನ್ನು ನೋಡಿ ಇಸ್ರಾಯೇಲ್ರೆಲ್ಲರೂ ನಿರಾಶೆಯಾದಾಗ ಹೇಗೆ ದಾಟೋದು ಅಂತ ಯೋಚನೆ ಮಾಡಿದಾಗ ದೇವರು ಯೋಶುವನ ಮೂಲಕ ಒಂದು ಮಾತು ಹೇಳ್ತಾ ಇದ್ದಾರೆ, ಯಾಜಕರು ಆ ದೇವರ ಮಂಜೂಷವನ್ನು ಹೊತ್ತು ಕಾಲನ್ನು ಆ ಒಂದು ನದಿಯ ನೀರಲ್ಲಿಡುವಾಗಲೇ ಅದು ಇಬ್ಬಾಗವಾಗ್ತದೆ.
ಆಗ ದೇವರು ಹೇಳ್ತಾ ಇರೋದೇನು ಗೊತ್ತಾ, ನಾನು ಕೆಲವು ವರ್ಷಗಳ ಹಿಂದೆ ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡಿದಂಥ ನಂತರ ನೀವು ಪ್ರಯಾಣ ಮಾಡಿದ್ರಿ, ಆದರೆ ಈ ಸರಿ ನಾನು ಆ ರೀತಿಯಲ್ಲಿ ಮಾಡಲ್ಲ. ನೀವು ಕಾಲಿಟ್ರೆ ಇದು ಇಬ್ಬಾಗ ಆಗುತ್ತೆ. ನೀನು ನಂಬಿಕೆಯಿಂದ ಹೆಜ್ಜೆ ಇಡೋದಾದರೆ ನಿನ್ನ ಮುಂದೆ ಇರುವಂತಹ ಯೋರ್ದಾನನ್ನು ಇಬ್ಬಾಗ ಮಾಡ್ತೀನಿ ಅಂತೇಳಿ ಅದೇ ರೀತಿಯಲ್ಲಿ ಕಾಲಿಟ್ಟಾಗ ಅದು ಎರಡು ಭಾಗವಾಗಿ ಅವರು ಆಚೆ ದಡ ಸೇರಿದರೆ ನಿನ್ನ ಮುಂದೆ ಬಂದಿರುವಂತಹ ಸಮಸ್ಯೆಗಳನ್ನು ನೋಡಿ ನೀನು ನಿರಾಶೆ ಪಡಬೇಡ. ಯಾರಿದ್ದಾರೆ, ಇದನ್ನು ಬಿಡುಗಡೆ ಮಾಡೋರು ಯಾರಿದ್ದಾರೆ, ಸಹಾಯ ಮಾಡೋರು ಯಾರಿದ್ದಾರೆ ಅಂತ ಯೋಚನೆ ಮಾಡಬೇಡ. ತಲೆ ಎತ್ತಿ ನೋಡೋದಾದರೆ ನಂಬಿಕೆಯಿಂದ ನೀನು ಹೊರಟಿದ್ರೆ ನಿನ್ನ ಮುಂದೆ ತಡೆಯಾಗಿ ನಿಂತಿರುವ ಕಲ್ಲುಗಳನ್ನು ಉರುಳಿಸುವಂತಹ ಒಬ್ಬ ದೇವರಿದ್ದಾನೆ, ಅದನ್ನು ತೆಗೆದುಹಾಕಿರುವಂಥ ದೇವರಿದ್ದಾನೆ. ತಲೆ ತಗ್ಗಿಸಿ ನಿಲ್ಲಬೇಡ, ತಲೆ ಎತ್ತಿ ನೋಡುವುದಾದರೆ ದೇವರು ಮಾಡಿದಂಥ ಅದ್ಭುತವನ್ನು ನಿನ್ನ ಜೀವಿತದಲ್ಲಿ ಕಾಣುವುದಕ್ಕೆ ಸಾಧ್ಯವಾಗುತ್ತೆ. ನಂಬಿಕೆಯಿಂದ ದೇವರ ಮುಖವನ್ನು ನೋಡುತ್ತಾ ಮುಂದೆ ಸಾಗುವುದಾದರೆ ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ನಮ್ಮನ್ನೇ ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡ್ತೇವೆ. ನಿನ್ನ ಕೃಪೆ, ನಿನ್ನ ಆಶೀರ್ವಾದ, ನಿನ್ನ ಸಾನ್ನಿಧ್ಯ ನಮ್ಮೆಲ್ಲರ ಸಂಗಡ ಇರುವುದಕ್ಕಾಗಿ ಸ್ತೋತ್ರ. ಅಪ್ಪ, ನಮಗೆ ವಿರುದ್ಧವಾಗಿರುವಂಥ ಎಲ್ಲ ತಡೆಗಳನ್ನು ನೋಡಿ ಹಿಂದೆ ಹೋಗದೆ ಮುನ್ನುಗ್ಗುವಾಗ ನೀನು ನಮಗಾಗಿ ಆ ಕಲ್ಲುಗಳನ್ನು ಉರುಳಿಸುವಂಥ ದೇವರಾಗಿದೆ, ಅದಕ್ಕಾಗಿ ಸ್ತೋತ್ರ. ನಂಬಿಕೆಯಿಂದ ಮುಂದೆ ಸಾಗುವಂತೆ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.